ಶಿಕ್ಷಕರಿಗಾಗಿ ಕನ್ನಡ ರಾಜ್ಯೋತ್ಸವ ಬಗ್ಗೆ ವಿಶೇಷ ಭಾಷಣ. ಸಭೆಯ ಅಧ್ಯಕ್ಷತೆ ವಹಿಸಿರುವ ಗಣ್ಯರೇ, ಪೂಜ್ಯ ಗುರುಗಳೇ, ನನ್ನೆಲ್ಲಾ ಪ್ರೀತಿಯ ಸಹೋದ್ಯೋಗಿ ಶಿಕ್ಷಕ ಬಂಧುಗಳೇ ಮತ್ತು ಭವಿಷ್ಯದ ಆಶಾಕಿರಣಗಳಾದ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಮಗೆಲ್ಲ ಕೇವಲ ಒಂದು ಸರ್ಕಾರಿ ರಜಾ ದಿನವಲ್ಲ. 1956 ನವೆಂಬರ್ 1ರಂದು ವಿವಿಧ ಆಡಳಿತ ಪ್ರದೇಶಗಳಲ್ಲಿ ಹಂಚಿಹೋಗಿದ್ದ ಕನ್ನಡಿಗರನ್ನು ಒಂದುಗೂಡಿಸಿದ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಅರ್ಥಪೂರ್ಣ ನಾಮಧೇಯ ನೀಡಿದ ಐತಿಹಾಸಿಕ ಗಳಿಗೆಯನ್ನು ನೆನಪಿಸುವ ನಮ್ಮ ನಾಡ ಹಬ್ಬವಿದು. ಇದು ಕನ್ನಡಿಗರ ಸಾಮೂಹಿಕ ಅಸ್ಮಿತೆಯ ಪುನರ್ ಮನನ ದಿನ. ನಮ್ಮ ನಾಡು ಕರುನಾಡು. ಕವಿಗಳು ವರ್ಣಿಸಿದಂತೆ ಇದು ಕಾವೇರಿ, ಕೃಷ್ಣೆ, ತುಂಗಭದ್ರೆಯಂತಹ ಜೀವನದಿಗಳ ತವರು. ಹಚ್ಚ ಹಸಿರಿನ ಪಶ್ಚಿಮ ಘಟ್ಟಗಳ ಸೌಂದರ್ಯ, ಹಂಪಿಯ ಕಲ್ಲಿನಲ್ಲಿ ಅಡಗಿರುವ ಶಿಲ್ಪಕಲೆಯ ವೈಭವ ಹಾಗೂ ಬಸವಣ್ಣ, ಕನಕದಾಸ, ಅಲ್ಲಮಪ್ರಭು, ಕುವೆಂಪು, ದ.ರಾ. ಬೇಂದ್ರೆ ಅವರಂತಹ ಯುಗಪುರುಷರಿಗೆ ಜನ್ಮ ನೀಡಿದ ಪುಣ್ಯಭೂಮಿ ಇದು. ಇಂತಹ ವೈಭವಪೂರ್ಣ ಪರಂಪರೆಯನ್ನು ಹೊಂದಿರುವ ನಮಗೆ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಗುರುತರ ಜವಾಬ್ದಾರಿ ಇದೆ. ಅದರಲ್ಲೂ ವಿಶೇಷವಾಗಿ ಶಿಕ್ಷಕರೆಂಬ ನಾವು ಈ ನಾಡು ನುಡಿಯ ಬೆಳವಣಿಗೆಯಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದೇವೆ. ನಮ್ಮ ಜವಾಬ್ದಾರಿ 1. ಕನ್ನಡದ ಕಂದಕವನ್ನು ನೀಗಿಸುವುದು. ಇಂದು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಮಾತೃಭಾಷೆಯ ಬಗೆಗೆ ಒಂದು ರೀತಿಯ ಕೀಳರಿಮೆ ಬೆಳೆಯುತ್ತಿರುವುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಕನ್ನಡವನ್ನು ಕೇವಲ ಒಂದು ವಿಷಯ ಎಂದು ಪರಿಗಣಿಸದೆ ಅದನ್ನು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಬಳಸಲು ಪ್ರೇರೇಪಿಸಬೇಕು. ಕನ್ನಡ ಭಾಷೆ ಮತ್ತು ವಿಜ್ಞಾನ, ತಂತ್ರಜ್ಞಾನ ಇವುಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಕೆಲಸ ನಮ್ಮಿಂದಾಗಬೇಕು. 2. ನಾವು ಕೇವಲ ಅಕ್ಷರಗಳನ್ನು ಕಲಿಸುವುದಿಲ್ಲ, ನಾವು ಸಂಸ್ಕೃತಿಯ ವಾಹಕರು. ನಮ್ಮ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ, ಜಾನಪದ ಕಲೆ ಮತ್ತು ನಮ್ಮ ನಾಡಿನ ಆದರ್ಶಗಳನ್ನು ಪರಿಚಯಿಸಬೇಕು. ಮಕ್ಕಳಿಗೆ ನಮ್ಮ ನೆಲದ ಕತೆ, ಇತಿಹಾಸ ಮತ್ತು ಹೆಮ್ಮೆಯನ್ನು ತಿಳಿಸುವ ಮೂಲಕ ಅವರಲ್ಲಿ ಗಟ್ಟಿ ಕನ್ನಡ ಪ್ರಜ್ಞೆಯನ್ನು ತುಂಬಬೇಕು. 3. ನಾವು ತರಗತಿಯ ಒಳಗೆ ಮತ್ತು ಹೊರಗೆ ಕನ್ನಡವನ್ನು ಗೌರವಿಸಿದರೆ ನಮ್ಮ ವಿದ್ಯಾರ್ಥಿಗಳು ಅದನ್ನು ಅನುಕರಿಸುತ್ತಾರೆ. ನಡೆನುಡಿಯಲ್ಲಿ ಕನ್ನಡವಾಗಿ ಅವರಿಗೆ ಮಾದರಿಯಾಗೋಣ. ಪ್ರಾದೇಶಿಕ ಭಾಷೆಗಳಿಗೆ, ಪ್ರಾದೇಶಿಕ ಸಂಸ್ಕೃತಿಗೆ ಗೌರವ ಕೊಡುವುದರ ಮಹತ್ವವನ್ನು ಅವರಿಗೆ ಕಲಿಸೋಣ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ನಾಳಿನ ಕರ್ನಾಟಕದ ನಿರ್ಮಾತೃಗಳು. ಜಗತ್ತಿನ ಎಲ್ಲಾ ಜ್ಞಾನ ನಿಮ್ಮದಾಗಲಿ, ಎಲ್ಲಾ ಭಾಷೆಗಳನ್ನು ಕಲಿಯಿರಿ, ಆದರೆ ನಿಮ್ಮ ಬೇರುಗಳನ್ನು ಮರೆಯಬೇಡಿ. ಜಾಗತಿಕ ಸ್ಪರ್ಧೆಯಲ್ಲಿ ಮುನ್ನಡೆಯಲು ಕನ್ನಡ ನಿಮ್ಮ ಆತ್ಮವಿಶ್ವಾಸವಾಗಬೇಕು. ನಿಮ್ಮ ಆಲೋಚನೆ, ನಿಮ್ಮ ಸೃಜನಶೀಲತೆ ಕನ್ನಡದ ಮೂಲಕ ಹೊರಹೊಮ್ಮಲಿ. ಕವಿ ಡಿ.ಎಸ್. ಕರ್ಕಿಯವರ ಒಂದು ಮಾತು ಸದಾ ನಮ್ಮ ನೆನಪಿನಲ್ಲಿರಲಿ: ಹೊಟ್ಟೆಗೆ ಹಿಟ್ಟಿಲ್ಲದೆ ನಮಗೆ ನಾಡೇತಕ್ಕೆ ಎಂಬ ಮಾತು ಒಂದು ಕಡೆ ಇದ್ದರೆ, ಒಂದೇ ಸಮನಾಗಿ ಮುತ್ತು ರತ್ನಗಳ ಪೋಣಿಸಿ ಹಾರ ಮಾಡಬಹುದೇ ಎಂಬ ಪ್ರಶ್ನೆಯೂ ನಮ್ಮ ಮುಂದಿದೆ. ಹೌದು, ಕೇವಲ ಭಾವುಕತೆಯಿಂದ ಕನ್ನಡ ಉಳಿಯದು. ಕನ್ನಡವನ್ನು ಬದುಕಿನ ಭಾಷೆಯನ್ನಾಗಿ ಮಾಡೋಣ. ಶಿಕ್ಷಣ, ಉದ್ಯೋಗ, ಆಡಳಿತ ಎಲ್ಲಾ ಕ್ಷೇತ್ರಗಳಲ್ಲಿ ಕನ್ನಡಕ್ಕೆ ನ್ಯಾಯಯುತ ಸ್ಥಾನಮಾನ ದೊರೆಯುವಂತೆ ಶ್ರಮಿಸೋಣ. ಕೊನೆಯದಾಗಿ, ಈ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾವು ನಮ್ಮ ನಾಡು, ನುಡಿ, ನೆಲಜಲದ ಬಗೆಗೆ ಅಚಲವಾದ ಪ್ರೀತಿಯಿಂದ ಮತ್ತು ಜವಾಬ್ದಾರಿಯಿಂದ ಬೆಳೆಸುತ್ತೇವೆ ಎಂದು ಪ್ರತಿಜ್ಞೆ ಮಾಡೋಣ. ಸಮಸ್ತ ಕನ್ನಡಿಗರಿಗೆ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.